ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ನೆಲ, ಜಲ, ಭಾಷೆ ಇದರ ರಕ್ಷಣೆ ನಮ್ಮ ಸರ್ಕಾರದ ಹೊಣೆ ಅಂತ ಅಂತಾರೆ. ಆದರೆ ಜಲ ರಕ್ಷಣೆ ವಿಚಾರದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರಸಭೆಯ ಅಧಿಕಾರಿಗಳು ಕಣ್ಣಿದ್ದು ಕುರುಡಾಗಿದ್ದಾರೆ, ಬಾಯಿ ಇದ್ದರೂ ಮೂಕರಾಗಿದ್ದಾರೆ, ಕಿವಿ ಇದ್ರೂ ಕೂಡ ಕಿವುಡರಾಗಿದ್ದಾರೆ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಮತ್ತು ಈ ಸ್ಟೋರಿ ಏನು ಅನ್ನೋದಕ್ಕೂ ಮುನ್ನ ನೀವಿನ್ನೂ ಕೂಡ ನ್ಯೂಸ್ 18 ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ಹೊಸ ವಿಚಾರಗಳನ್ನ ತಿಳಿದುಕೊಳ್ಳಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಘಟಪ್ರಭಾ ನದಿ ಅಂತಂದ್ರೆ ಬಹುತೇಕ ಜಿಲ್ಲೆಗಳಿಗೆ ಜೀವನಾಡಿ, ಜೀವಜಲವನ್ನ ಒದಗಿಸುವಂತಹ ಪುಣ್ಯ ನದಿ. ಇದೇ ನದಿಯ ನೀರನ್ನ ಅವಲಂಬಿಸಿ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ರೈತರು ವ್ಯವಸಾಯವನ್ನ ಮಾಡ್ತಾರೆ. ನೂರಾರು ಗ್ರಾಮಗಳ ಜನರು ಕುಡಿಯುವ ನೀರಿಗಾಗಿ ಇದೇ ನದಿಯನ್ನ ಅವಲಂಬಿಸಿದ್ದಾರೆ. ಇಂತಹ ಒಂದು ನದಿಯನ್ನ ರಕ್ಷಿಸಬೇಕಾದಂತಹ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ದಿವ್ಯ ಮೌನಕ್ಕೆ ಶರಣಾಗಿದ್ದಾರೆ, ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ. ಆ ಬೇಜವಾಬ್ದಾರಿಯ ಪರಮಾವಧಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, ಪ್ರತಿನಿತ್ಯ ನದಿಯಲ್ಲಿ ಅಪಾರ ಪ್ರಮಾಣದ ಕಲುಷಿತ ನೀರು ಕಣ್ಣೆದುರಿಗೆ ಹರಿದು ಹೋಗ್ತಾ ಇದ್ರು ತಮಗೂ ಅದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ವೇನೋ ಅನ್ನೋ ರೀತಿಯಲ್ಲಿ ಒಂದು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರ. ಮುಧೋಳ ನಗರದ ಹೊರವಲಯದಲ್ಲಿರುವಂತಹ ಯಾದವಾಡ ಸೇತುವೆ ಬಳಿ ಹಲವಾರು ತಿಂಗಳಿನಿಂದ ನಿರಂತರವಾಗಿ ನಗರ ಪ್ರದೇಶದಲ್ಲಿರುವಂತಹ ಕಲುಷಿತವಾದಂತಹ ನೀರು, ಕೊಳಚೆ ನೀರು, ಚರಂಡಿಯ ನೀರು ನಿರಂತರವಾಗಿ ನದಿಯ ಒಡ್ಲಿಗೆ ಸೇರ್ತಾ ಇದೆ. ಆದರೆ ಇದನ್ನ ಗಮನಿಸಿ ಅದನ್ನ ತಡೆಗಟ್ಟಬೇಕಾದಂತಹ ಅಧಿಕಾರಿಗಳು ಬೇಜವಾಬ್ದಾರಿಯನ್ನು ತೋರ್ತಾ ಇದ್ದಾರೆ, ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಇದರ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ಬಾರಿ ಅದನ್ನ ಪ್ರಶ್ನೆ ಮಾಡಿದ್ರು ಕೂಡ ಅಧಿಕಾರಿಗಳಿಗೆ ಇದು ಗಮನಕ್ಕೆ ಬಂದೇ ಇಲ್ವೇನೋ ಅನ್ನುವಂತಹ ಧೋರಣೆಯನ್ನು ತೋರ್ತಾ ಇದ್ದಾರೆ. 1,00,000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವಂತಹ ಮುಧೋಳ ನಗರದಲ್ಲಿರ್ತಕ್ಕಂತಹ ಚರಂಡಿ ನೀರನ್ನ ವ್ಯವಸ್ಥೆಯನ್ನ ಏನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇರೋದಕ್ಕೆ ಈ ಒಂದು ನೀರು ಇದೀಗ ನದಿಗೆ ಸೇರ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇತ್ತೀಚೆಗಷ್ಟೇ ಏನು ಡ್ರೈನೇಜ್ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಕೂಡ ಅಲ್ಲಿ ನಡೆದಂತಹ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಆ ಒಂದು ಡ್ರೈನೇಜ್ ಸಿಸ್ಟಮ್ ಏನಿದೆ ಅದು ವಿಫಲ ಆಗಿದೆ ಅನ್ನುವಂಥದ್ದು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದರಿಂದಾಗಿನೇ ಇದೀಗ ಆ ನೀರು ಡ್ರೈನೇಜ್ ಸಿಸ್ಟಮ್ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ಆ ನೀರನ್ನು ನದಿ ಕಡೆ ಬಿಟ್ಬಿಡೋಣ ಅನ್ನುವಂತಹ ಒಂದು ಧೋರಣೆ ತೋರದಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಇದು ಕೇವಲ 1-2 ದಿನಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಇಲ್ಲ. ಹಲವಾರು ತಿಂಗಳಿನಿಂದ ನಿರಂತರವಾಗಿ ನಗರದಲ್ಲಿರುವಂತಹ ವಿವಿಧ ಬಡಾವಣೆಗಳಿಂದ ಚರಂಡಿ ನೀರು, ಕೊಳಚೆ ನೀರು ಎಲ್ಲವೂ ಕೂಡ ಒಂದು ಕೋಡಿಯ ರೀತಿಯಲ್ಲಿ ಬಂದು ಆ ನದಿಯನ್ನು ಸೇರ್ತಾ ಇದೆ. ನದಿಯಲ್ಲಿ ನೀರು ಸೇರಿದ ಬಳಿಕ ಅಲ್ಲಿ ಏನೋ ಹಾಲಿನ ನೊರೆಯಂತೆ ನೊರೆ ಹೇಳ್ತಾ ಇದೆ. ಆ ನೊರೆಯನ್ನು ನೋಡಿದ ತಕ್ಷಣ ಏನೋ ಹಾಲಿನ ನೊರೆ ಇರ್ಬೋದು ಅನ್ನೋಂಥದ್ದು ಇಲ್ಲಿ ಕಂಡು ಬರುತ್ತೆ. ಆದ್ರೆ ಅದು ರಾಸಾಯನಿಕ ಭರಿತವಾದಂತಹ ವಿಷಪೂರಿತವಾದಂತಹ ನೀರು. ಆ ನೀರು ಏನು ಘಟಪ್ರಭಾ ನದಿಯಲ್ಲಿ ಬಂದು ಸೇರೋದ್ರಿಂದಾಗಿ ಸಹಜವಾಗಿ ನೀರು ಕಲುಷಿತವಾಗ್ತಾ ಇದ್ದಾವೆ. ನೀರು ಕಲುಷಿತ ಆಗೋದ್ರಿಂದಾಗಿ ಏನು ಇದೇ ನೀರನ್ನ ಅವಲಂಬಿಸಿರುವಂತಹ ನೂರಾರು ಗ್ರಾಮಗಳಿದಾವೆ, 10 ಪಟ್ಟಣಗಳಿದಾವೆ. ಆ ಜನರು ಇದೇ ನೀರನ್ನ ಕುಡಿದು ಬದುಕಬೇಕು, ಅವರ ಪರಿಸ್ಥಿತಿ ಏನು ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಇನ್ನು ಘಟಪ್ರಭಾ ನದಿಯಲ್ಲಿ ಸುಮಾರು ಅಂದ್ರೆ ಬಾಗಲಕೋಟೆ ನಗರ ಆಗಿರ್ಬೋದು, ಮುಧೋಳ ನಗರ ಆಗಿರ್ಬೋದು, ಲೋಕಾಪುರ ಪಟ್ಟಣ, ಬೀಳ್ಗಿ ಪಟ್ಟಣ ಇಂತಹ ಪ್ರಮುಖವಾದಂತಹ ಪಟ್ಟಣಗಳು ಸೇರಿದಂತೆ ನೂರಾರು ಗ್ರಾಮಗಳಿಗೂ ಕೂಡ ಈ ಒಂದು ನದಿಯಿಂದ ಕುಡಿಯುವ ನೀರನ್ನು ಸರಬರಾಜು ಮಾಡ್ತಾರೆ. ಅದರ ಜೊತೆಗೇನೆ ಘಟಪ್ರಭಾ ನದಿಯ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ರೈತರು ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ವ್ಯವಸಾಯವನ್ನ ಮಾಡ್ತಾರೆ, ಅವರು ಇದೇ ನೀರನ್ನ ಬಳಸ್ತಾರೆ. ಇದೀಗ ಕೇವಲ ಈ ಒಂದು ನದಿಗೆ ನಗರಸಭೆಯ ಚರಂಡಿ ನೀರು ಮಾತ್ರ ಅಲ್ಲ, ಅದ್ರ ಜೊತೆಗೇನೆ ಈ ಮುಧೋಳ ಸುತ್ತಮುತ್ತಲ ಇರ್ತಕ್ಕಂತಹ ಸಕ್ಕರೆ ಕಾರ್ಖಾನೆಗಳಾಗಿರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಗಳಿಂದನೂ ಕೂಡ ಅಪಾರ ಪ್ರಮಾಣದ ತ್ಯಾಜ್ಯದ ನೀರನ್ನ ಕದ್ದು ಮುಚ್ಚಿ ಬಿಡ್ತಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಕೆಲವೊಂದಿಷ್ಟು ಜನರು ಹೋರಾಟವನ್ನು ಮಾಡಿದ್ರು ಕೂಡ ಅದು ಯಾವುದೇ ರೀತಿಯಾದಂತಹ ಪ್ರತಿಫಲ ಕಂಡಿಲ್ಲ. ಇನ್ನು ಕಾರ್ಖಾನೆಯ ಆಡಳಿತ ಮಂಡಳಿಯವರು ಕೂಡ ಅಂದ್ರೆ ನದಿಯಲ್ಲಿ ನೀರು ಬಿಡೋದು ಯಾರಿಗೂ ಕೂಡ ಗೊತ್ತಾಗದಂತೆ ಅಂದ್ರೆ ರಾತ್ರಿ ವೇಳೆಯಲ್ಲಿ ಕದ್ದು ಮುಚ್ಚಿ ಪೈಪ್ಲೈನ್ ಮೂಲಕ ಬಿಡುವಂಥದ್ದು, ಟ್ಯಾಂಕರ್ಗಳ ಮೂಲಕ ತಂದು ಹಾಕುವಂಥದ್ದು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ ಅನ್ನೋಂಥ ಆರೋಪಗಳಿದಾವೆ. ಆದ್ರೆ ಇದನ್ನ ತಡೆಗಟ್ಟಬೇಕಾದಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅಧಿಕಾರಿಗಳು ಮಾತ್ರ ಇದು ಯಾವುದೂ ಕೂಡ ಅವ್ರ ಗಮನಕ್ಕೆ ಇಲ್ಲ ಅನ್ನುವಂತಹ ಒಂದು ಧೋರಣೆಯನ್ನು ತೋರ್ತಾ ಇದ್ದಾರೆ. ಇದೇ ಒಂದು ವಿಚಾರ ಇದೀಗ ಇನ್ನು ಮುಧೋಳ ಮಾತ್ರ ಅಲ್ಲ, ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂತಹ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ಈ ಒಂದು ಘಟಪ್ರಭಾ ನದಿಯನ್ನ ಅವಲಂಬಿಸಿ ಲಕ್ಷಾಂತರ ಜನರು ಕುಡಿಯುವ ನೀರಿಗಾಗಿ ಇದನ್ನ ಅವಲಂಬಿಸಿದ್ದಾರೆ, ರೈತರು ಕೂಡ ಅವಲಂಬಿಸಿದ್ದಾರೆ. ಅಂತಹ ಒಂದು ನದಿಯನ್ನ ಇವರು ಅಧಿಕಾರಿಗಳೇ ಕೂತ್ಕೊಂಡು ಇದನ್ನ ಕಲುಷಿತ ಮಾಡುವಂತಹ ಸಂದರ್ಭದಲ್ಲಿ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದು ಪ್ರಶ್ನೆ ಬರ್ತಾ ಇದೆ. ಇದನ್ನು ಎಚ್ಚೆತ್ಕೊಳ್ಳೋದು ಯಾವಾಗ, ಇದನ್ನು ಸರಿಪಡಿಸ್ಕೊಳ್ಳೋದು ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಘಟಪ್ರಭಾ ನದಿ ಬಾಗಲಕೋಟೆ ಜಿಲ್ಲೆಯ ಜನರಿಗೆ ಜೀವ ನದಿ. ನೂರಾರು ಹಳ್ಳಿಗಳು ಈ ನದಿ ನೀರನ್ನು ಕುಡಿಯುವ ನೀರಿಗಾಗಿ ಬಳಕೆ ಮಾಡ್ತಾರೆ. ರೈತರು, ಕಾರ್ಮಿಕರು, ಜನಸಾಮಾನ್ಯರು ಈ ನದಿಯ ನೀರಿನ ಒಡಿಲಿನಲ್ಲಿ ಬದುಕ್ತಾರೆ. ಅಂಥ ಒಂದು ನದಿಗೆ ಈ ಕಾರ್ಖಾನೆಯವರಾಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಮುಧೋಳದ ನಗರಸಭೆಯ ಗಟರ್ ನೀರು ಸಹಿತ ಘಟಪ್ರಭಾ ನದಿಯ ನೀರು ಗಟರ್ ನೀರು ನದಿಗೆ ಹೋಗುತ್ತೆ. ಇದರಿಂದಾಗಿ
ಕಲುಷಿತ ಗಟಾರ್ ನೀರು ನೊರೆಯಾಗಿ ವಿಷಪೂರಿತವಾಗಿ ನದಿಯನ್ನು ಸೇರುವುದರ ಮುಖಾಂತರವಾಗಿ ಜಲಚರ ಪ್ರಾಣಿಗಳಾಗಿರ್ಬೋದು, ರೈತರಿಗಾಗಿರ್ಬೋದು, ಕುಡಿಯುವ ನೀರಿಗಾಗಿ ಬಳಕೆ ಮಾಡ್ಕೊಳ್ತಕ್ಕಂಥ ರೈತರಿಗಾಗಿರ್ಬೋದು, ಜನರಿಗಾಗಿರ್ಬೋದು, ಎಲ್ಲರಿಗೂ ಸಹಿತ ಆರೋಗ್ಯದ ಹಿತದೃಷ್ಟಿಯಿಂದ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಮುಧೋಳ ನಗರಸಭೆಯ ಅಧಿಕಾರಿಗಳಾಗಿರ್ಬೋದು ಹಾಗೂ ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾ ಆಡಳಿತವಾಗಿರ್ಬೋದು, ಇದರ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ತಕ್ಷಣವೇ ಏನು ಗಟರ್ ನೀರು ಹೋಗ್ತಾ ಇದೆ, ನಗರಸಭೆಯ ಮುಧೋಳದ ನಗರದ ಎಲ್ಲ ಗಟರ್ ನೀರಲ್ಲಿ ಹೋಗ್ತಾ ಇದೆ, ಅದನ್ನು ತಡೆಗಟ್ಟಬೇಕಂತೇಳಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸ್ತಾ ಇದ್ದೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಗರದಲ್ಲಿ ಇಲ್ಲಿ ಡ್ರೈನೇಜ್ ಕಾಮಗಾರಿಯನ್ನು ಸಂಪೂರ್ಣವಾಗಿ ಅಲ್ಲಿ ಕಳಪೆ ಕಾಮಗಾರಿಯಾಗಿತ್ತು. ಆ ಕಳಪೆ ಕಾಮಗಾರಿಯಲ್ಲಿ ಈಗಾಗಲೇ ಸಾರ್ವಜನಿಕರು ಅಲ್ಲಿ ಒಂದು ಮಲಮೂತ್ರದ ಕನೆಕ್ಷನನ್ನು ಸೇರ್ಪಡೆಗೊಳಿಸ್ಯಾರ. ಅಲ್ಲಿಂದ ಆ ಮಲಿನವಾದಂಥ ನೀರು ಚರಂಡಿ ಮುಖಾಂತರ ಈಗ ಘಟಪ್ರಭಾ ನದಿ, ಮುಧೋಳ ನಗರದಲ್ಲಿ ಹಾಯ್ದು ಹೋಗಿರುವಂಥ ಘಟಪ್ರಭಾ ನದಿಗೆ ಸೇರಿಕೊಂಡು ನದಿಯ ನೀರನ್ನು ಸಂಪೂರ್ಣವಾಗಿ ಹದಗೆಟ್ಟು ಇಲ್ಲಿ ವಿವಿಧ ಥರದಿಂದ ಕಾಯಿಲೆಗಳು ಸಾರ್ವಜನಿಕರಲ್ಲಿ ಉತ್ಪತ್ತಿಯಾಗಿ ಬರ್ತಾ ಇದ್ದಾವೆ. ಈ ಸದರಿ ಘಟನೆಗೆ ನಗರಸಭೆ ಪೌರಾಯುಕ್ತರು ಮತ್ತು ಜಿಲ್ಲಾ ಪರಿಸರ ಅಧಿಕಾರಿಗಳು ಕೂಡ ಇಲ್ಲಿ ಎಚ್ಚೆತ್ತುಕೊಂಡು ಇಲ್ಲಿ ಯಾವುದೇ ಥರದಿಂದ ಕಾಳಜಿಯನ್ನು ವಹಿಸ್ತಾ ಇಲ್ಲ. ಅದು ಅಲ್ಲದೆ ಬಾಗಲಕೋಟೆ ಜಿಲ್ಲೆಯ ಪರಿಸರ ಅಧಿಕಾರಿಗಳು ಕೂಡ ಕಳೆದ 6 ತಿಂಗಳಿಂದ ಇಲ್ಲಿ ಯಾರೂ ಸ್ಥಳಕ್ಕೆ ನಿಯುಕ್ತಿಗೊಳಿಸಿಲ್ಲ. ಇಲ್ಲಿ ಸರ್ಕಾರದ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣ್ತಾ ಇದೆ. ಇನ್ನಾದರೂ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾರ, ಘಟಪ್ರಭಾ ನದಿ ಕಲುಷಿತ ಆಗ್ತಾ ಇರೋದನ್ನ ತಡೆಗಟ್ಟಿ ನದಿ ರಕ್ಷಣೆಗೆ ಮುಂದಾಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.